ಅದಾದ ನಂತರ ಸರ್ ನೀವು ಎಲ್ಲಿಂದ ಬಂದಿದ್ದೀರಾ? ತುಮಕೂರಿಂದ ಬಂದಿದ್ದೀರಾ? ಓಕೆ, ತುಮಕೂರಿಂದ. ನೀವು ಎಲೆಕ್ಟ್ರಾನಿಕ್ ಸಿಟಿ. ಓಕೆ, ಇದೆ ಬೆಂಗಳೂರೇ ಅಂತ ಹೇಳ್ಬೋದು. ಅದಾದ ನಂತರ ಮೈಸೂರು. ಸರ್ ನೀವೆಲ್ಲಿಂದ ಬಂದಿದ್ದೀರಾ? ಸರ್ ನಾವು ಮೈಸೂರಿಂದ ಬಂದಿದ್ದೀವಿ. ಮೈಸೂರಿಂದ. ಹಾಯ್, ಡಿಸ್ಕೌಂಟ್ ಡೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಅಂಡ್ ನಾನು ಬಸಪ್ಪ ಸರ್ಕಲ್ ಅಲ್ಲಿ ನೋಡಬಹುದು. ಇದೆ ಬಸಪ್ಪ ಸರ್ಕಲ್ ಸಿಗ್ನಲ್ ಆಗಿದೆ. ಅದ್ರ ಅಪೋಸಿಟ್ ಅಲಿಜಾನ್ ಆಟೋ ವರ್ಕ್ಸ್ ಅಂತ ಹೇಳ್ತೀನಿ. ಯಾಕೆ ನಾನು ಇಲ್ಲಿ ಮಾಡ್ತಿರೋದು ಅಂತಂದ್ರೆ ಅಡ್ರೆಸ್ ತುಂಬಾ ಕನ್ಫ್ಯೂಸ್ ಆಗಿದೆ. ಅಂಡ್ ಅದಕ್ಕೆ ನಾನು ಸರ್ಕಲ್ ಇಂದ ಮಾಡ್ತೀನಿ. ನೀವು ಸರ್ಕಲ್ ಅಲ್ಲಿ ಇಳಿದ್ರೆ ಕೂಡ ಡೈರೆಕ್ಟ್ ಆಗಿ ಅಲಿಜಾನ್ ಆಟೋ ವರ್ಕ್ಸ್ ಅಂತ ಇದೆ. ಅಂಡ್ ಇಲ್ಲಿ ಬಂದ್ರೆ ಹೋಗೋಣ. ತುಂಬಾ ಗಾಡಿಗಳು 2025 ಅಂತ ಆಫರ್ ಶುರು ಆಗಿದೆ ಅಂತ ಹೇಳ್ಬೋದು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೊಸ ವರ್ಷಕ್ಕೆ ನಿಮ್ಗೆ ಶುಭಾಶಯಗಳು ಸರ್. ನಮ್ಮ ವ್ಯೂವರ್ ಕಡೆಯಿಂದ ನಿಮ್ಗೆ ಹೊಸ ವರ್ಷಕ್ಕೆ ಬಂಪರ್ ಆಫರ್ ಕೊಡ್ತಿದ್ದೀರಾ. ನಮ್ಮ ವ್ಯೂವರ್ಸ್ ವೇಟ್ ಮಾಡ್ತಿದ್ದಾರೆ ಸರ್. ಅಲ್ಲ, ಸಿಗ್ನಲ್ ಇಂದಾನೇ ನಾನು ಬಂದಿರೋದು. ಬಿಕಾಸ್ ಸಿಗ್ನಲ್ ಅಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ ಸರ್. ಅದಕ್ಕೆ ಸರ್ ಒಳಗಡೆ ಬನ್ನಿ, ಏನೇನು ಆಫರ್ ಇದೆ ನೋಡೋಣ ನಾನು. ಅಂಡ್ ಮತ್ತೊಂದ್ ಸರ್ತಿ ಅಡ್ರೆಸ್ ಹೇಳಿ ಸರ್ ನಮ್ಮ ವೀಕ್ಷಕ. ಸರ್, ಕಲಾಸಿಪಾಳ್ಯ ಬಸಪ್ಪ ಸರ್ಕಲ್, ಈ ನೋಬಲ್ ಸ್ಕೂಲ್ ಎದುರುಗಡೆನೆ ಸೂಪರ್ ಗ್ಯಾಸ್ ಬಂಕ್ ಇದೆ. ಸೂಪರ್ ಗ್ಯಾಸ್ ಬಂಕ್ ನೋಡ್ಕೊಳ್ಳಿ ನಮ್ಮ ಅಂಗಡಿ. ಎಲ್ಲೂ ಹೋಗ್ಬೇಡಿ ಸರ್, ಇದು ಕೇಳೋರ್ಗೆ ಅಡ್ರೆಸ್ ಗೊತ್ತಾಗಲ್ಲ. ಇಲ್ಲಿ ಬಂದು ವಿಸಿಟ್ ಮಾಡಿ ಸರ್. ಒಳ್ಳೆ ಕೆಲಸ ಮಾಡಿ ಕೊಡ್ತೀನಿ. ಕಸ್ಟಮರ್ ನೋಡಿ ಹಿಂಗ್ ಚಿನ್ನ ತರ ಇದಾರೆ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿ ಕೊಡ್ತೀನಿ ಅಂತ ಕಸ್ಟಮರ್ ಹುಡ್ಕೊಂಡು ಬರ್ತಾರೆ. ಕಸ್ಟಮರ್ ಫಸ್ಟ್ ರಿವ್ಯೂ ತಗೊಂಡ್ಬಿಡೋಣ ಸರ್. ರಾಜನಕೋಟೆಯಿಂದ ಸರ್. ರಾಜನಕೋಟೆಯಿಂದ. ಓಕೆ, ಯಾವಾಗ ಬಂದ್ರಿ? ಬೆಳಗ್ಗೆ ಬಂದಿದ್ದು. ಓಕೆ, ನೀವು ರಾಜನಕೋಟೆನಾ ಸರ್? ಅದಾದ ನಂತರ ಸರ್ ತುಮಕೂರಿಂದ ಬಂದಿದ್ದು. ತುಮಕೂರಿಂದ ಹೆಂಗೆ ನೋಡ್ಕೊಂಡು ಬಂದ್ರೆ ಸರ್? ಸರ್ ಯೂಟ್ಯೂಬ್ ಅಲ್ಲಿ ನೋಡಿ. ಯೂಟ್ಯೂಬ್ ಇಂದ ಬೆಸ್ಟ್ ಪ್ರೈಸ್, ಕೆಲಸನ ಚೆನ್ನಾಗಿ ಮಾಡ್ತಾರೆ. ಸರ್ ಕಂಪೇರೇಟಿವ್ ನಾನು ಮಾಡೋದಿಲ್ಲ. ಬಿಕಾಸ್ ನಿಮ್ಮೂರೇ ನಿಮ್ಗೆ, ನಮ್ಮೂರೇ ನಮ್ಗೆ ಮೇಲು ಅಂತ. ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಕಮ್ಮಿನೇ, ನೀಟಾಗಿ ಮಾಡ್ತಾರೆ ಕೆಲಸ. ಅದಾದ ನಂತರ ಸರ್ ನೀವು ಎಲ್ಲಿಂದ ಬಂದಿದ್ದೀರಾ? ತುಮಕೂರಿಂದ ಬಂದಿದ್ದೀರಾ? ಓಕೆ, ತುಮಕೂರಿಂದ. ನೀವು ಎಲೆಕ್ಟ್ರಾನಿಕ್ ಸಿಟಿ. ಓಕೆ, ಇದೆ ಬೆಂಗಳೂರೇ ಅಂತ ಹೇಳ್ಬೋದು. ಅದಾದ ನಂತರ ಮೈಸೂರು. ಸರ್ ನೀವೆಲ್ಲಿಂದ ಬಂದಿದ್ದೀರಾ? ಸರ್ ನಾವು ಮೈಸೂರಿಂದ ಬಂದಿದ್ದೀವಿ. ಮೈಸೂರಿಂದ. ಹೆಂಗಿದೆ ಸರ್ ಕೆಲಸ? ಸರ್ ಪರವಾಗಿಲ್ಲ ಕೆಲಸ. ಪರವಾಗಿಲ್ಲ. ಓಕೆ, ಅದು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಬಂದು ಕೆಲಸ ಮಾಡಿಸ್ತಾ ಇದ್ದೀವಿ. ಓಕೆ, ಮೈಸೂರಿಂದ ಆಟೋದಲ್ಲೇ ಬಂದ್ರೆ? ಹೌದು ಸರ್. ಓಕೆ, ಅಲ್ಲಿಂದ ಇಲ್ಲಿ ಬರೋಕ್ ಮೈಸೂರಲ್ಲಿ ಆಟೋದು ಖರ್ಚಾಗುತ್ತೆ ಸರ್. ನಮ್ಮ ಕೆಲಸ ನೋಡೋದ ಅಂತ ಬಂದಿದ್ದೀವಿ ಸರ್. ಹೌದಾ? ಹೆಂಗೆ ನೋಡ್ಕೊಂಡ್ ಬಂದ್ರೆ ಸರ್? ಯೂಟ್ಯೂಬರ್ ಅಲ್ಲಿ ನೋಡ್ಕೊಂಡ್ ಬಂದು. ಪ್ರೈಸಿಂಗ್ ಎಲ್ಲ ಓಕೆನಾ? ಹಾ, ಓಕೆ. ಚೆನ್ನಾಗಿದೆ. ಫಿನಿಶಿಂಗ್ ಇನ್ ಮುಂದಕ್ಕೆ ನೋಡ್ಬೇಕು. ಮುಂದಕ್ಕೆ ಇವಾಗ 25 ಆಫರ್ ಕೊಡ್ತಾವ್ರಲ್ಲ, ಅದ್ ನೋಡೋಣ. ಓಕೆ, ಓಕೆ. ತುಂಬಾ ಊರಿಂದ ಬಂದಿದ್ದಾರೆ. ತುಂಬಾ ಕಸ್ಟಮರ್ ಇದಾರೆ ನೋಡ್ಬೋದು. ಕಸ್ಟಮರ್ ಒಂದ್ ಸ್ವಲ್ಪ ತೋರಿಸ್ಬೇಡಿ, ಯಾಕೆ ಅವರಿಂದಾನೆ ನಾವು ಅಂತ ಹೇಳ್ಬೋದು. ಅದಕ್ಕೆ ಕಸ್ಟಮರ್ ಇವರು ಇದು ರಾಜನಕೋಟೆ, ತುಮಕೂರು, ಮೈಸೂರು, ಈ ತರ ಹಾಸನಿಂದನೂ ಬಂದಿದ್ರಲ್ಲ ಸರ್? ಹೌದೌದು, ಹಾಸನಿಂದ 2024 ಹೋಯ್ತು ಸರ್. ತುಂಬಾ ಆಫರ್ ಬಿಟ್ಟಿದ್ರೆ 2025 ಏನು ಆಫರ್ ಕೊಡ್ತಿದ್ರ? ಬಿಡ್ತಾ ಇದೀನಿ. ಸ್ಯಾಟರ್ಡೆ ಸಂಡೇ ಆಫರ್ ಬಿಡ್ತಾ ಇದೀನಿ. ಅದು ಬೆಂಕಿ ಆಫರ್ ಬಿಡ್ತೀನಿ. ಕರ್ನಾಟಕನಲ್ಲಿ ಯಾರು ಬಿಡಬಾರ್ದು. ಬೆಂಕಿ ಆಫರ್ ನಾನು ಬಿಡ್ತೀನಿ ಸರ್. ಓಕೆ, ಸ್ಯಾಟರ್ಡೆ ಸಂಡೇ ಬಂದ್ರೆ ಎಷ್ಟು ಡಿಸ್ಕೌಂಟ್ ಆಗುತ್ತೆ? ಒಂದು 10% ಡಿಸ್ಕೌಂಟ್ ಮಾಡಿಸಿ ಕೊಡ್ತೀನಿ. 10% ಡಿಸ್ಕೌಂಟ್ ಮಾಡಿಸಿ. ಓಕೆ, ಪ್ರೈಸಿಂಗ್ ಅಲ್ಲಿ 10% ಡಿಸ್ಕೌಂಟ್. ಸ್ಯಾಟರ್ಡೆ ಸಂಡೇ ಮಾತ್ರ ಆಗಿರುತ್ತೆ ಇದು. ಬೇರೆ ದಿನ ಬಂದ್ರೆ ಸ್ವಲ್ಪ ಡಿಸ್ಕೌಂಟ್ ಆಗಿರುತ್ತೆ. ಸ್ವಲ್ಪ ಮಾತ್ರ. ಇದರಿಂದ ಒಂದು 200-300 ರೂಪಾಯಿ ಕಡಿಮೆ, ಜಾಸ್ತಿನೇ ಇರುತ್ತೆ ಅಷ್ಟೇ. ಸ್ಯಾಟರ್ಡೆ ಸಂಡೇ ಒಂದು 500 ರೂಪಾಯಿ 600 ರೂಪಾಯಿ ಡಿಸ್ಕೌಂಟ್ ಮಾಡಿಸಿ. ಓಕೆ, ಅದಾದ ನಂತರ ನೋಡ್ಕೊಳ್ಳಿ. ನೀವು ಅಡ್ರೆಸ್ ಹೇಳಿದ್ದೀರಾ. ಅಂಡ್ ಈ ಸರ್ತಿ ಏನ್ ಹೊಸದು ಬಂದಿದೆ ಸರ್? ಸೈಡ್ ಬಂದಿ ಸರ್, ತೋರಿಸ್ತೀನಿ. ಸೈಡ್ ಯಾವಾಗ ಬರ್ತಾರೋ ಅವಾಗ ಡಿಸೈನ್ ನಾವು ರೆಡಿ ಮಾಡಿಸ್ತಾನೆ ಇರ್ತೀನಿ. ಇದು ಸೈಡ್ ಬೋರ್ಡ್ಗಳು. ಇನ್ನೊಂದು ಕೆಲವು ಕಸ್ಟಮರ್ ಈ ತರ ಡಿಸೈನ್ ಟಾಪ್ ಬೇಕು ಅಂತಾರೆ ನೋಡಿ. ಇದು ಲೇಟೆಸ್ಟ್ ಆಗಿ ಹೊಲ್ಸಿರೋದು. ಮೊದ್ಲು ಬ್ಲೂ ಹೊಡ್ಸದೆ, ಇದು ಗ್ರೀನ್ ಹೊಡ್ಸಿದೀನಿ. ಓಕೆ, ಡಿಸೈನ್ ನೋಡಿ. ಪೈಪಿಂಗ್ ಗ್ರೀನ್ ಇದೆ ನಮ್ ಕಡೆ. ಅದು ಬೇಡ ಅಂತ ನಿಮ್ಗೆ ಕಸ್ಟಮರ್ 4 ಪೀಸ್ ಬೇಕಂತ 4 ಪೀಸ್ ಕೊಡ್ತೀನಿ. ಓಕೆ, ಇದು 4 ಪೀಸ್ ಟಾಪ್ ಸರ್. ಇದು ಸೊ ಇದು 4 ಪೀಸ್. ಅದಕ್ಕೆ ಏನ್ ಡಿಫ್ರೆನ್ಸ್ ಸರ್? ವೇಟ್ ಇದೆ, ಡಿಸೈನ್ ಬೇರೆ ಆಗುತ್ತೆ. ಅದು ಡಿಸೈನ್ ಬೇರೆ ಇದೆ. ಇದು ಸಿಂಪಲ್ ಜನ ಜಾಸ್ತಿ ಫಾರ್ಮಲ್ಸ್ ಹೆಂಗ್ ಬಟ್ಟೆ ಹಾಕ್ಸಿರಿ ನಾವು, ಆತರ. ಇದು ಜೀನ್ಸ್ ಪ್ಯಾಂಟ್ ಹೆಂಗ್ ಹಾಕ್ಸಿರಿ ಆತರ ಕೆಲಸ. 2025 ಎಕ್ಸಾಂಪಲ್ ಕೊಟ್ಟು ಮಾತಾಡ್ತೀರಾ ಅಂತ ಮಾತಾಡ್ತಾ ಇದೀನಿ ನೋಡಿ ಸರ್. ಅದನ್ನು ಬೇಡ ಅಂತ ನಿಮ್ಗೆ ಕಸ್ಟಮರ್ಗೆ ಓಕೆ ಚಿನ್ನ ಕೆಲಸ ಬೇಕಂತ ಚಿನ್ನ ಕೆಲಸ ಕೊಡ್ತೀನಿ. ಓಕೆ, ಇದು ಮೇಲ್ಗಡೆ ಚಿನ್ನ ಕೆಲಸ ಬೇಕಾದ್ರೆ ಚಿನ್ನ ಕೆಲಸ ಕೊಡ್ತೀನಿ. ಓಕೆ, ಇದು ಪ್ರೈಸಿಂಗ್ ಒಂದ್ ಸ್ವಲ್ಪ ಚೇಂಜ್ ಆಗುತ್ತೆ. ಇದನ್ನು ಚೇಂಜ್ ಆಗುತ್ತೆ ಪ್ರೈಸಿಂಗ್ ನಲ್ಲಿ. ಎಲ್ಲ ಹೋಲ್ಸೇಲ್ ಮಾಡಿ ಕೊಡೋದು ಸರ್ ಇಲ್ಲೆಲ್ಲ. ಯಾಕಂದ್ರೆ ಕಸ್ಟಮರ್ ಹುಡ್ಕೊಂಡ್ ಬರ್ತೀರಾ ಅಂತ ಹೋಲ್ಸೇಲ್ ಮಾಡಿ ಕೊಡ್ತೀನಿ ಸರ್ ಕೆಲಸ. ಯಾವುದೇ ನಿಮ್ಗೆ ಡಿಸೈನ್ ಸರ್ ಒಳಗಡೆ ಡಿಸೈನ್ ಎಲ್ಲ ಬರುತ್ತಲ್ಲ, ಅದು ಕಾರ್ ರೂಫಿಂಗ್ ಬೇಕಾದ್ರೆ ಕಾರ್ ರೂಫಿಂಗ್ ಹೊಡೆದಿ ಕೊಡ್ತೀನಿ. ನಮ್ಮ ಹತ್ರ ಏನಂತ 1.5 ದಿವಸ ಕಾರ್ ರೂಫಿಂಗ್ ನಿಂತ್ಕೊಳ್ಬೇಕು. ಕಾರ್ ರೂಫಿಂಗ್ ಯಾವ್ದು ಕೆಲಸ ಇಲ್ಲ ಅಂದ್ರೆ 1 ದಿವಸನಲ್ಲಿ ಕಾರ್ ರೂಫಿಂಗ್ ಕೊಡ್ತೀನಿ. ಇರೋದ್ ಮಾತು ಹೇಳ್ತೀನಿ. ಯಾಕಂದ್ರೆ ಈ ತರ ಕೆಲಸ ಜಾಸ್ತಿ ಮೂವಿಂಗ್ ಆಗೋದು ನಮ್ ಕಡೆ. ಓಕೆ, ಹೌದೌದು. ಈ ಕಡೆ ಕೆಲಸ ಸರ್ ಇವಾಗ ಕಸ್ಟಮರ್ ಬರ್ತಾರಲ್ಲ, ಎಷ್ಟು ಅವರ್ ವೇಟ್ ಮಾಡ್ಬೇಕು ಸರ್ ಕಸ್ಟಮರ್?
ಕಸ್ಟಮರ್? ನಮ್ಮ ಹತ್ರ 3 ಅವರ್ ಮ್ಯಾಕ್ಸಿಮಮ್ ವೇಟ್ 3 ಮಾಡ್ಕೊಂಡು ಅವರ್ ವೇಟ್ ಮಾಡ್ಬೇಕು. 3 ಅವರ್ ವೇಟ್ ಮಾಡಿದ್ರೆ ಕೆಲಸ ನೀಟ್ನೆಸ್ ಆಗುತ್ತೆ. ಓಕೆ, ತುಂಬಾ ಕಸ್ಟಮರ್ ಇದಾರೆ ಅಂಡ್ ವಿಡಿಯೋನು ಮಾಡ್ತಿದೀವಿ ನಾವು. ಹೌದು. ಈಗ 2025 ಆಯ್ತು ಸರ್, ಯಾವುದೇ ಆಟೋ ಯಾವುದೇ ಬ್ರ್ಯಾಂಡ್ ಅಲ್ಲಿ ತಗೊಂಡ್ ಬನ್ನಿ ನೀವು, ಇವ್ರು ರೆಡಿ ಮಾಡ್ಕೊಡ್ತಾರೆ ಅಂತ ಹೇಳಿ. ಯಾವುದೇ ಮಾಡೆಲ್ ಆಗ್ಲಿ ಅಂಡ್ ಅಲ್ಲೊಂದು ನಿಂತಿದೆ ತೋರಿಸಿ ಸರ್, ಅಲ್ಲಿ ಮೂಲೆಯಲ್ಲಿ ನಿಂತಿದೆ ಅಲ್ಲ, ಅದು 2025 ಹೊಸ ಆಟೋ ಅಂತ ಹೇಳ್ಬೋದು. ಆ ತರ ಈ 2025 ಆಟೋನು ಬಂದಿದೆ ಅಂಡ್ ಯಾವುದೇ ಬ್ರ್ಯಾಂಡ್ ಅಲ್ಲಿ ಯಾವುದೇ ಮಾಡೆಲ್. ಈಗ ಅಸಲ ಎಲೆಕ್ಟ್ರಿಕಲ್ ಆಟೋ, ಎಲೆಕ್ಟ್ರಿಕ್ ಆಟೋ ಬ್ಯಾಟ್ರಿ ಗಾಡಿ ಇದೆ ನಿಮ್ಮ ಹತ್ರ. ಬ್ಯಾಟ್ರಿ ಗಾಡಿ ಬ್ಲೂ ಟಾಪ್ ಬೇಕಾದ್ರೆ ಹೊಡೆದಿ ಕೊಡ್ತೀನಿ. ಬ್ಲೂ ಟಾಪ್ ಹೊಡೆದಿ ಕೊಲ್ಸಿದ್ದು ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೂ ಆಗಿದೆ ಸರ್. ಅದು ಪ್ರೈಸಿಂಗ್ ಬೇರೆ ಆಗುತ್ತಾ? ಅದು ಪ್ರೈಸಿಂಗ್ ಸೇಮ್ ಪ್ರೈಸಿಂಗ್ ಸರ್. ಎಲೆಕ್ಟ್ರಿಕ್ ಗಾಡಿಗೂ ಅದೇ ಪ್ರೈಸಿಂಗ್, ಬಜಾಜ್ ಗಾಡಿಗೂ ಅದೇ ಪ್ರೈಸಿಂಗ್ ಸರ್. ಟಿವಿಎಸ್ ಗಾಡಿಗೂ ಅದೇ ಪ್ರೈಸಿಂಗ್. ಎಲ್ಲರಿಗೆ ಒಂದೇ. ಟಿವಿಎಸ್ ಗಾಡಿ ಹೊಡೆಯೋದಿಲ್ಲ ಅಂತ ಕೇಳ್ತಾರಲ್ವಾ? ಇಲ್ಲ, ನಾವು ಹೊಡಿತೀನಿ. ಟಿವಿಎಸ್ ಗಾಡಿ ಅಂತಲ್ಲ, ಯಾವ್ದು ಗಾಡಿ ಇರ್ಲಿ ತಗೊಂಡ್ ಬಂದು ಹೊಡೆಯೋಣ. ಓಕೆ, ಹೊಡೆಯೋದ್ರಲ್ಲಿ ಯಾವ್ದಿಲ್ಲ, ಸ್ವಲ್ಪ ಟೈಮ್ ಬೇಕು ಕೆಲಸದಲ್ಲಿ. ಯಾಕಂದ್ರೆ ಕೆಲಸ ಮಾಡಿದವ್ರು 4 ಜನ ರಿಮೋಟ್ ತಗೊಳ್ಬೇಕು. ಕೆಲಸ ಅಪ್ಪೆ ಸಿಟಿ ಇದೆ, ಅಪ್ಪೆ ಸಿಟಿನ ತಗೊಂಡ್ ಬಂದು ಓಕೆ, ಹೊಡೆದಿ ಕೊಡ್ತೀನಿ. ಓಕೆ. ನೋಡಿದ್ರಲ್ಲ, 2024 ಆಫರ್ ಬಿಟ್ಟಿದ್ರು, 2025 ಇವಾಗ ಬಂಪರ್ ಆಫರ್ ಬಿಟ್ಟಿದ್ದಾರೆ. ಕೆಳಗಡೆ ಕೊಟ್ಟ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸಾಕು, ಎಲ್ಲ ಇನ್ಫಾರ್ಮೇಶನ್ ನೀವು ಪಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ.